ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಿತ್ರದುರ್ಗದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಚಿತ್ರದುರ್ಗ ಘಟಕದ ವತಿಯಿಂದ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ ಕ್ರಾಂತಿಯ ಜ್ಯೋತಿ ಸೀರತ್ ಅಭಿಯಾನ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಭಿಯಾನ ಆಯೋಜಿಸಲಾಗಿದೆ. ಅಭಿಯಾನದ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ಆಗಸ್ಟ್ 25ರಂದು ಚಿತ್ರದುರ್ಗ ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದಲ್ಲಿರುವ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ನ ಅಮೀರೆ ಮುಕಾಮಿ ಚಿತ್ರದುರ್ಗ ಜುಬೈರ್ ಅನ್ಸಾರಿ ಸಾಹೇಬರು, ಸಿರಾಜುದ್ದೀನ್, ಸೈಫುಲ್ಲಾ, ಹಬೀಬುಲ್ಲಾ ಖಾನ್ ಹಾಗೂ ಶಫೀಯುಲ್ಲಾ ಸಾಹೇಬರು ಉಪಸ್ಥಿತರಿದ್ದರು. ಈ ವೇಳೆ ಸೀರತ್ ಉನ್ ನಬಿ, ಮಾನವ ಮನಸ್ಸಿನ ಕೃಷಿಕ, ಮನದೊಡೆಯ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಂಬ ಪುಸ್ತಕವನ್ನು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಪತ್ರಿಕರ್ತರಿಗೆ ವಿತರಿಸಲಾಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ, ಸಂದೇಶ ಹಾಗೂ ಮಾನವ ಕುಲಕ್ಕೆ ಅವರು ನೀಡಿದ ಕೊಡುಗೆಯನ್ನು ಪರಿಚಯಿಸುವ ಉದ್ದೇಶದಿಂದ ಈ ಪುಸ್ತಕವನ್ನು ಪರಿಚಯಿಸಲಾಯಿತು. ಸೀರತ್ ಉನ್ ನಬಿ ಅಭಿಯಾನದ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶವನ್ನು ಸಮಾಜದ ವಿವಿಧ ವರ್ಗದ ಜನರಿಗೆ ತಲುಪಿಸುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಅಭಿಯಾನ ಆಗಸ್ಟ್ 26ರಿಂದ ಸೆಪ್ಟೆಂಬರ್ 6ರವರೆಗೆ. ಆಯೋಜನೆ ಜಮಾಅತೆ ಇಸ್ಲಾಮಿ ಹಿಂದ್ ಚಿತ್ರದುರ್ಗ ಘಟಕ. ಅವರಿಗಿಂತ ಹೆಚ್ಚಿನ ವಯಸ್ಸಿತ್ತು. ನಮ್ಮ ಅನ್ಯಾಯಗಳು ಕೂಡ ಹೀಗೆ ಇರಬೇಕು, ಹೀಗೆ ನಡೀಬೇಕು ಅಂತೇಳಿ ಅವರು ತೋರಿಸ್ಕೊಂಡರು. ಅಂತ ಒಬ್ಬ ಪ್ರವಾದಿಯವರ ಹುಟ್ಟುಹಬ್ಬ ನಾಳೆ ಬರ್ತಿರೋದ್ರಿಂದ ಇಡೀ ವಿಶ್ವದಾದ್ಯಂತ ಸಂತೋಷ ಮತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಅದು ಜೊತೆಗೆ ಕೂಡ ಚಿತ್ರದುರ್ಗದಲ್ಲಿ ಏನಿವತ್ತು ಜಮಾಅತೆ ಹಿಂದಿಂದ ನಮ್ಮ ಜುಬೈರ್ ಅನ್ಸಾರಿ ಸಾಹೇಬ್ ಬಂದಿದ್ದಾರೆ. ಹಾಗೆ ಜಮಾಅತೆ ಚಿತ್ರದುರ್ಗದಿಂದ ಶ್ರೀ ಸಿರಾಜುದ್ದೀನ್ ಸಾಹೇಬ್ ಬಂದಿದ್ದಾರೆ. ಹಾಗೆ ಸೈಫುಲ್ಲಾ ಸರ್ ಅವರು ಬಂದಿದ್ದಾರೆ. ಅಬ್ದುಲ್ಲಾ ಖಾನ್ ಸಾರ್ ಅವರು ಬಂದಿದ್ದಾರೆ. ಈ ಪತ್ರಿಕಾಗೋಷ್ಠಿಗೆ ನಾವೆಲ್ಲ ಪ್ರಯತ್ನ ಪಡ್ತಾ ಇರೋದು ಏನಂದ್ರೆ, ಏನು ಅವತ್ತು ನಮಗೆ ಬುನಾದಿ ಹಾಕೊಂಡಿದ್ರು ಮೊಹಮ್ಮದ್ ಪೈಗಂಬರ್ ಅವರು, ನಮ್ಗೆ ಜಗದಾದಿ ಗುರುಗಳು, ಇಡೀ ಇಸ್ಲಾಂ ಧರ್ಮಕ್ಕೆ ಜಗದಾದಿ ಗುರುಗಳು ಅವ್ರ ಯಾವ ಗುರುಗಳಿಲ್ಲ, ಅವರೇ ಲಾಸ್ಟ್ ಗುರು. ಅವ್ರು ನಮಗೆ ಏನು ಬುನಾದಿ ಹಾಕೊಂಡಿದ್ದಾರೆ, ಹೇಗೆ ನಡೀಬೇಕು, ಶೈಕ್ಷಣಿಕವಾಗಿ ಹೇಗಿರಬೇಕು, ನೆರೆಹೊರೆಯಲ್ಲಿ ನಾವು ಯಾಕೆ ಇರಬೇಕು, ಪ್ರೀತಿ ವಿಶ್ವಾಸದಿಂದ ಯಾಕೆ ಮಾತಾಡ್ಬೇಕು ಅಂತೇಳಿ ಆ ವಿಚಾರಗಳನ್ನ ನಾವು ಇವತ್ತು ಇಡೀ ಜಿಲ್ಲಾದ್ಯಂತ ವೇದಿಕೆ ಮುಖಾಂತರ ತಗೊಂಡೋಗ್ತಾ ಇದ್ದೀವಿ. ನೋಡಗಳಲ್ಲಿ, ಗಲ್ಲಿಗಳಲ್ಲಿ, ಸ್ನೇಹಿತರಲ್ಲಿ ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿ 12 ದಿನಗಳ ಕಾಲ ಚಿತ್ರದುರ್ಗ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ಎಲ್ಲ ಕಡೆಗೂ ಈ ವಿಚಾರ ಹೇಳುವಂಥ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಆ ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿ ಮಾಡ್ತಾರೆ. ಏನು ನಡೆದಿದ್ದಾರೆ ಅವ್ರ ಕೃತಿಗಳು ಕೂಡ ನಾವು ತಗೊಂಡೋಗ್ತಾ ಇದ್ದೀವಿ. ಮೊಹಮ್ಮದ್ ಸಾಹೇಬ್ ಕೃತಿಗಳು, ಪುಸ್ತಕಗಳು, ಅವ್ರ ಜೀವನ ಚರಿತ್ರೆಗಳು ಎಲ್ಲರೂ. ಯಾಕಂದ್ರೆ ಅವರು ಇಸ್ಲಾಂ ಧರ್ಮ ಬಂದಿದ್ದು, ಮೊಹಮ್ಮದ್ ಪೈಗಂಬರ್ ಬಂದಿದ್ದು ಒಂದು ಜಾತಿಗಲ್ಲ, ಒಂದು ಧರ್ಮಕ್ಕಲ್ಲ, ಒಂದು ದೇಶಕ್ಕಲ್ಲ, ಎಲ್ಲ ಇಸ್ಲಾಂ ಅಂದ್ರೆ ಶಾಂತಿ ಹೇಳಕ್ಕೆ ಬಂದಿದ್ದು. ಶಾಂತಿ ಬಿಟ್ಟು ಬೇರೆ ಹೇಳಿಲ್ಲ.